ನಮಸ್ಕಾರ ವೀಕ್ಷಕರೇ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಳೆ ಮಳೆ ಮಳೆ, ಆಕಾಶ ತೂತು ಬಿದ್ದಿದೆಯೇನೋ ಅನ್ನುವಷ್ಟು ಮಳೆ. ಕರ್ನಾಟಕದಲ್ಲಿ ಮಳೆರಾಯನ ಆರ್ಭಟ ಅಂತ ಹೇಳಿಕೊಳ್ಳುವಂತಹ ಎಫೆಕ್ಟ್ ತಾರದೇ ಇರಬಹುದು. ಆದರೆ ಉತ್ತರ ಭಾರತದ ಅನೇಕ ಭಾಗಗಳು ನಿಜಕ್ಕೂ ನಲಿಗೆ ಹೋಗಿದೆ. ಸಾಕಪ್ಪ ಸಾಕು, ಈ ಮಳೆಯ ಕಾಟ ಅನ್ನುವಷ್ಟು ಸಾಕಾಗಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಸಾವು ನೋವುಗಳು ಸಂಭವಿಸಿವೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶವಾಗಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಇನ್ನು ಜಮ್ಮುವಿನ ಪರಿಸ್ಥಿತಿ ನೋಡೋದಾದರೆ ಅಯೋಮಯವಾಗಿದೆ. 1988ರಲ್ಲಿ ಸುರಿದಿದ್ದೇ ಅಧಿಕ ಪ್ರಮಾಣವಾಗಿತ್ತು. ಆದರೆ ಇದೀಗ ಬಿದ್ದಿರೋ ಮಳೆ ಆ ದಾಖಲೆಯನ್ನ ಮುರಿದಿದೆ. ಜಮ್ಮು ಹಾಗೂ ಜಮ್ಮು ವಲಯದ ಇತರೆ ಭಾಗಗಳಲ್ಲಿ ಕಳೆದ ಕೆಲವು ದಿನಗಳಲ್ಲಿ ನಿರಂತರ ಭಾರೀ ಮಳೆ ಸುರಿದಿದೆ. ಇದರಿಂದ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ತಗ್ಗು ಪ್ರದೇಶಗಳಲ್ಲಿ ಮನೆಗಳು ಜಲಾವೃತವಾಗಿವೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ಆದ್ರೆ, ತಾವಿ ಸೇತುವೆ ಕುಸಿದು ಬಿದ್ದಿದ್ದು ಹಲವು ಅನುಮಾನ ಚರ್ಚೆಗೆ ಕಾರಣವಾಗಿದೆ. ಜಮ್ಮುವಿನ ತಾವಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಸೇತುವೆ ಕಟ್ಟಲಾಗಿದ್ದ ಅಂದ್ರೆ ಈಗ ಏನಾಯ್ತು ಅಂತೀರಾ? ಖಂಡಿತ ಈಗ ಸೇತುವೆ ಕುಸಿದು ಬಿದ್ದಿದೆ. ವ್ಯಾಪಕವಾದ ಮಳೆ ಇದನ್ನ ಆಪೋಷಣ ತೆಗೆದುಕೊಂಡಿದೆ. ಮಟಮಟ ಮಧ್ಯಾಹ್ನ ಮಳೆ ಸುರಿತಾ ಇತ್ತು. ಅದು ವಾಹನ ಸವಾರರು ಎಂದಿನಂತೆ ಇದೇ ಸೇತುವೆ ಮೇಲೆ ಓಡಾಡ್ತಾ ಇದ್ರು. ಅಷ್ಟರಲ್ಲೇ ನಡೆಯಬಾರದು ನಡೆದೇ ಹೋಯ್ತು. ಇದ್ದಕ್ಕಿದ್ದಂತೆ ಸೇತುವೆ ಕುಸಿದು ಬಿತ್ತು. ದಿಢೀರನೆ ಒಂದು ಸೇತುವೆ ಮುರಿದು ಬಿತ್ತು ಅಂದ್ರೆ ಯಾರಿಗೆ ಭಯ ಆಗಲ್ಲ ಹೇಳಿ? ಪ್ರಯಾಣಿಕರಿಗೆ ಜೀವ ಬಾಯಿಗೆ ಬಂದ ಅನುಭವ. ಒಂದೇ ಸಮನೆ ಆತಂಕದಿಂದ ಕೂಗಾಡೋದಕ್ಕೆ ಶುರು ಮಾಡಿದ್ರು. SUV ಕಾರೊಂದು ಸಿಕ್ಕಾಕಿಕೊಂಡು ಒಳಗಡೆ ಇದ್ದವರು ರಕ್ಷಣೆ ಮಾಡುವಂತೆ ಕೂಗಿಕೊಳ್ತಾ ಇದ್ರು. ತಕ್ಷಣ ಸ್ಥಳದಲ್ಲೇ ಇದ್ದ ಸ್ಥಳೀಯರು ಓಡೋಡಿ ಬಂದರು. ರಕ್ಷಣಾ ಪಡೆಗಳು ಆಗಮಿಸಿ ಎಲ್ಲರನ್ನ ರಕ್ಷಣೆ ಮಾಡಿದ್ರು. ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ರು ಏನೋ ಉಳಿದುಕೊಂಡ್ರು. ಈ ಸೇತುವೆ ಕುಸಿತದಿಂದ ಅನೇಕ ಪ್ರದೇಶಗಳ ಸಂಪರ್ಕ ಕಡಿದು ಹೋಗಿದೆ. ಇಲ್ಲಿ ಈ ಸೇತುವೆ ಕುಸಿದಿರುವುದಕ್ಕೂ ಆಗ್ತಾ ಇರೋ ಚರ್ಚೆಗೂ ಕಾರಣವೇನೋ ಅಂತೀರಾ? ಅದೇನು ಅಂದ್ರೆ, ಈ ಸೇತುವೆ ಬಿದ್ದು ಹೋಯ್ತು. ಹೋಗ್ಲಿ ಬಿಡ್ರಿ ಅನ್ನೋದಕ್ಕೆ ಇದೇನು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದಲ್ಲ. ಕೇವಲ 10 ವರ್ಷದ ಕೆಳಗೆ 147 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಬ್ರಿಡ್ಜ್ ಇದು. 1-2 ಕೋಟಿ ರೂಪಾಯಿಗಳಲ್ಲ, 100 ವರ್ಷಗಳ ಹಿಂದೆ ನಿರ್ಮಿಸಿದ್ದೂ ಅಲ್ಲ. 147 ಕೋಟಿ ರೂಪಾಯಿ. ಇಷ್ಟು ದುಡ್ಡಲ್ಲಿ ಕಟ್ಟಿದ್ದ ಸೇತುವೆ ಅಂದ್ರೆ ಹೆಂಗಿರಬೇಕು ಅಲ್ವಾ? ಆದರೆ ಉದ್ಘಾಟನೆಯಾದ 10 ವರ್ಷಕ್ಕೆ ಇದು ಕುಸಿದು ಹಾಳಾಗಿದೆ ಅಂದರೆ ಇದನ್ನ ಅದೆಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಇದನ್ನು ನೋಡಿದರೆ ಇದು ಅತ್ಯಂತ ಕಳಪೆ ಕಾಮಗಾರಿ ಅಂತ ಕಣ್ಮುಚ್ಕೊಂಡು ಕೂಡ ಹೇಳ್ಬೋದು. ಇದೀಗ ಎಚ್ಚೆತ್ತುಕೊಂಡಿರೋ ಸರ್ಕಾರ ಸೇತುವೆ ಕುಸಿತಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆ ನಡೆಸಲಾಗುವುದು ಅಂತ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. 2014ರಲ್ಲಿ ನಿರ್ಮಾಣವಾಗಿದ್ದ ಈ ಸೇತುವೆ ಇಷ್ಟು ಬೇಗನೆ ಕುಸಿಯುತ್ತೆ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಇದರಿಂದ ಇದರ ವಿನ್ಯಾಸ ಮತ್ತು ಬಾಳಿಕೆ ಬಗ್ಗೆ ತನಿಖೆ ನಡೆಸಲು ಆದೇಶ ನೀಡಲಾಗಿದೆ. ಹೇಳಬೇಕು ಅಂದ್ರೆ, ಈಗ ಕುಸಿದು ಬಿದ್ದಿದೆಯಲ್ಲ ನೋಡಿ ಈ ಸೇತುವೆ, ಇದು ತಾವಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ 4ನೇ ಸೇತುವೆ. ಇದನ್ನ ನಿರ್ಮಾಣ ಮಾಡುವಾಗಲೇ ಇದರ ಗುಣಮಟ್ಟದ ಬಗ್ಗೆ ವಿವಾದ ಎದ್ದಿತ್ತು. ಇದರ ನಿರ್ಮಾಣಕ್ಕೆ ಇಷ್ಟೊಂದು ಹಣದ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅಂದಿನ ಸರ್ಕಾರ ಬೇಕಂತಲೇ ಇಷ್ಟೊಂದು ಹಣ ವ್ಯಯ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಸಾಲದಕ್ಕೆ ಇದು ಇದೇ ಮೊದಲ ಬಾರಿಗೆ ಕುಸಿದು ಬಿದ್ದಿರೋದಲ್ಲ. ಪ್ರವಾಹ ಬಂದಾಗ ಅನೇಕ ಬಾರಿ ಕುಸಿದಿದೆ. ಕೆಲ ತಿಂಗಳ ಕಾಲ ಸಂಪರ್ಕ ಕಡಿದು ಬಿದ್ದಿದೆ. ಈಗ ಮತ್ತೊಮ್ಮೆ ಹಾನಿಯಾಗಿದೆ. ಹೇಗ್ ನೋಡಿದ್ರೂ ಇದರ ನಿರ್ಮಾಣ ಅತ್ಯಂತ ಕಳಪೆಯಿಂದ ಕೂಡಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದೀಗ ಮತ್ತೊಮ್ಮೆ ಹಾನಿಯಾಗಿರೋದ್ರಿಂದ ಮತ್ತಷ್ಟು ಹಣ ಖರ್ಚು ಮಾಡಿ ಇದರ ದುರಸ್ತಿ ಮಾಡೋ ಅನಿವಾರ್ಯತೆ ಎದುರಾಗಿದೆ. 2013ರಲ್ಲಿ ಆಗಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಸೇತುವೆ ಉದ್ಘಾಟಿಸಿದ್ರು. 2013ರ ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿಯು ಸೇತುವೆಗೆ 89.05 ಕೋಟಿ ಯೋಜನಾ ವೆಚ್ಚವನ್ನ ಉಲ್ಲೇಖಿಸಿತ್ತು ಮತ್ತು ಸಂಬಂಧಿತ ರಸ್ತೆ ಯೋಜನೆಗೆ ಪ್ರತ್ಯೇಕವಾಗಿ 102 ಕೋಟಿ ರೂಪಾಯಿಗಳನ್ನು ನೀಡಲಾಗಿತ್ತು.
ಇಷ್ಟು ಮಾತ್ರವಲ್ಲದೆ ಈ ನದಿ ದಂಡೆಯ ವಿವಿಧ ಯೋಜನೆಗಳಿಗೆ ಸರ್ಕಾರ 143 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿತ್ತು. ಅದರ ಕಾಮಗಾರಿ ಇದೇ ವರ್ಷದ ಮಾರ್ಚ್ಗೆ ಮುಗಿಯಬೇಕಿತ್ತು. ಇನ್ನು ಕೃತಕ ಸರೋವರ ನಿರ್ಮಾಣಕ್ಕಾಗಿ 64.80 ಕೋಟಿ ರೂಪಾಯಿಗಳನ್ನ ವ್ಯಯ ಮಾಡಲಾಗಿತ್ತು. ಇದರ ಜೊತೆ ಕೃತಕ ದೀಪಗಳಿಗಾಗಿ 9 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಹೀಗಿರುವಾಗಲೇ ಸೇತುವೆ ಕುಸಿದು ಬಿದ್ದಿರೋದು ವಿಪರ್ಯಾಸ. ಇದೀಗ ಇದರ ದುರಸ್ತಿ ಕಾರ್ಯ ಆರಂಭವಾಗಿದೆ. ಆದರೆ ಸ್ಥಳೀಯರಿಂದ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಈಗಲಾದರೂ ಗಟ್ಟಿಮುಟ್ಟಾದ ಕಾಮಗಾರಿ ನಡೆಸಲಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಅದ್ಯಾವಾಗ ಮುಗಿಯುತ್ತೋ ಏನೋ, ಮುಗಿದರೂ ಅದೆಷ್ಟು ದಿನ ಬಾಳ್ಕೆ ಬರುತ್ತೋ ಏನೋ ಅನ್ನೋದೇ ಇಲ್ಲಿನವರ ಪ್ರಶ್ನೆ. ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು. ಅದೇನ್ ಗೊತ್ತಾ? ತಾವಿ ನದಿಯ ಸೇತುವೆಯನ್ನು ಕುಸಿದು ಬಿದ್ದಿದೆ. ಕೇವಲ 10 ವರ್ಷದಲ್ಲೇ ಕುಸಿದು ಬಿದ್ದಿದೆ ಅಂದ್ರೆ ಅದರ ನಿರ್ಮಾಣ ಹಾಗೂ ಅದಕ್ಕೆ ಬಳಸಲಾಗಿರೋ ಪರಿಕರಗಳ ಗುಣಮಟ್ಟವನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಆದ್ರೆ ಇದೇ ಜಮ್ಮು ಕಾಶ್ಮೀರದಲ್ಲಿ ಚೆನಾಬ್ ಸೇತುವೆ ನಿರ್ಮಾಣವಾಗಿದೆ. ಅಂಜಿ ನದಿಯ ಮೇಲೆ ನಿರ್ಮಿಸಲಾದ ದೇಶದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಇದಾಗಿದೆ. ಇದು ವಿಶ್ವದಲ್ಲೇ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಅನ್ನೋ ಕೀರ್ತಿಗೂ ಭಾಜನವಾಗಿದೆ. ಇದು 359 ಮೀಟರ್ ಎತ್ತರವಿರೋ ಚೆನಾಬಾ ಸೇತುವೆ ಪ್ಯಾರಿಸ್ನಲ್ಲಿರೋ ಐಫಿಲ್ ಟವರ್ಗಿಂತ 35 ಮೀಟರ್ ಎತ್ತರ ಇದೆ. ಕುತುಬ್ ಮಿನಾರ್ಗಿಂತ ಕನಿಷ್ಠ ಇದು 5 ಪಟ್ಟು ಎತ್ತರದಲ್ಲಿದೆ. ಚೆನಾಬ್ ಬ್ರಿಡ್ಜ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಭಾರತದ ರೈಲ್ವೆ ಯೋಜನೆ ಎದುರಿಸಿದ ಅತಿ ದೊಡ್ಡ ಸಿವಿಲ್ ಇಂಜಿನಿಯರಿಂಗ್ ಸವಾಲು ಎನ್ನಲಾಗಿದೆ. ಇಂಥ ಸೇತುವೆಯನ್ನ ಇಲ್ಲಿ ನಿರ್ಮಿಸಲಾಗಿರುವಾಗ ತಾವಿ ಸೇತುವೆ ಇದರ ಮುಂದೆ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ. ಇನ್ನು ಈ ಸೇತುವೆ ಒಮ್ಮೆ ಅಲ್ಲ, ಅನೇಕ ಬಾರಿ ಕುಸಿದಿದೆ. ಇದರಿಂದ ಇದನ್ನ ದುರಸ್ತಿ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ವ್ಯಯ ಆಗ್ತಾನೆ ಇದೆ. ಇನ್ನು ಹೀಗೆ ಸೇತುವೆ ಹಾಳಾದಾಗ ವಾಸ್ತವವಾಗಿ ಇದರ ನಿರ್ಮಾಣ ಹೊಣೆ ಹೊತ್ತ ನಿರ್ಮಾಣ ಸಂಸ್ಥೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಆ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೂ ಸೇರಿಸಬೇಕು. ಆದರೆ ಇಲ್ಲಿ ಪ್ರವಾಹದ ನೆಪವೊಡ್ಡಿ ಇಂಥ ಯಾವುದೇ ಕ್ರಮ ಕೈಗೊಂಡಿರೋ ಬಗ್ಗೆ ಮಾಹಿತಿ ಇಲ್ಲ. ಈಗಲೂ ಕೂಡ ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತಷ್ಟೇ ಹೇಳಿದೆಯೇ ಹೊರತು ಕ್ರಮದ ಮಾತನಾಡಿಲ್ಲ. ಇದನ್ನು ನೋಡಿದ್ರೆ ಇದು ಇಲ್ಲಿಗೆ ಮುಗಿಯಲ್ವೇನೋ, ಮತ್ತೆ ಮತ್ತೆ ಮುಂದುವರಿಯುತ್ತೇನೋ ಅನ್ನೋ ಅನುಮಾನ ಮೂಡೋದು ಸಹಜನೇ. ಇನ್ನು ಈ ತಾವಿ ನದಿಯ ಬಗ್ಗೆ ಹೇಳಬೇಕು ಅಂದ್ರೆ ಇದು ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯ ಬರ್ದೇವು ಬಳಿಯ ಕೈಲಾಶ್ ಕುಂಡ್ ಹಿಮನದಿಯಿಂದ ಹುಟ್ಟುತ್ತದೆ. ಈ ನದಿಯು ಬರ್ದೇವಾ ಮತ್ತು ಉಧಂಪುರ್ ಪ್ರದೇಶಗಳ ಮೂಲಕ ಸಾಂಗವಾಗಿ ಹರಿಯುತ್ತೆ. ನಂತರ ಜಮ್ಮುವಿನ ಬಯಲು ಪ್ರದೇಶವನ್ನ ಪ್ರವೇಶ ಮಾಡುತ್ತೆ. ಅಲ್ಲಿ ಅದು ಜಮ್ಮು ನಗರದ ಮೂಲಕ ಹರಿಯುತ್ತೆ ಮತ್ತು ಅಂತಿಮವಾಗಿ ಪಾಕಿಸ್ತಾನದ ಚನೇಬಾ ನದಿಯ ಜೊತೆ ಸೇರಿಕೊಳ್ಳುತ್ತೆ. ಇಂಥ ನದಿ ಮುಖ್ಯವಾಗಿ ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ ಮತ್ತು ಈ ನದಿಯನ್ನ ಸೂರ್ಯಪುತ್ರಿ ಅಂತಾನೂ ಕರೆಯಲಾಗುತ್ತೆ. ಇದನ್ನು ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ನದಿ ಜಮ್ಮು ನಗರದ ಸ್ಥಳೀಯ ಜನಸಂಖ್ಯೆಗೆ ಧಾರ್ಮಿಕ ಆಚರಣೆಗಳಿಗೆ ಮುಖ್ಯವಾಗಿದೆ. ಅಲ್ಲಿ ಜನರು ನದಿಯ ದಡದಲ್ಲಿ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳನ್ನ ನಿರ್ವಹಿಸುತ್ತಾರೆ. ಸ್ಥಳೀಯರು ಹೇಳೋ ಪುರಾಣ ಕಥೆಯ ಪ್ರಕಾರ ರಾಜ್ಪೆಹರ್ ದೇವತಾ ತನ್ನ ತಂದೆ ಅನಾರೋಗ್ಯಕ್ಕೀಡಾಗಿದ್ದಾಗ ಆತನ ಚಿಕಿತ್ಸೆಗಾಗಿ ಈ ನದಿಯ ಮೊರೆ ಹೋಗಿದ್ದಂತೆ. ಮತ್ತೊಂದು ವಿಷಯ ಅಂದ್ರೆ ಈ ನದಿಯ ಬಗ್ಗೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಇಂಥ ಪವಿತ್ರ ನದಿ ಮಲಿನವಾಗ್ತಾ ಇದೆ. 17 ಚರಂಡಿಗಳ ನೀರು ನೇರವಾಗಿ ಈ ನದಿಯನ್ನ ಸೇರ್ತಾ ಇದೆ. ಇದರಿಂದ ನದಿ ಕಲುಷಿತವಾಗ್ತಾ ಇದೆ. ಜೊತೆಗೆ ನದಿ ನೀರಿನ ಮಟ್ಟವು ಕುಸಿತಾ ಇದ್ದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾವಿ ನದಿಯು ಪಾಕಿಸ್ತಾನದ ಚನೇಬಾ ನದಿಯಲ್ಲಿ ಸೇರಿಕೊಳ್ಳೋದ್ರಿಂದ ತಾವಿ ನದಿಯ ಪ್ರವಾಹದ ಬಗ್ಗೆ ಭಾರತ ಆ ದೇಶಕ್ಕೆ ಎಚ್ಚರಿಕೆ ನೀಡಿದೆ. ತಾವಿ ನದಿಯಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಿದ್ದು ಉತ್ತರ ರಾಜ್ಯಗಳಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಪ್ರಮುಖ ಅಣೆಕಟ್ಟುಗಳಿಂದ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಭಾರತ ಪಾಕಿಸ್ತಾನಕ್ಕೆ ಹೊಸ ಎಚ್ಚರಿಕೆ ನೀಡಿದೆ. ವಿದೇಶಾಂಗ ಸಚಿವಾಲಯದ ಮೂಲಕ ಪಾಕಿಸ್ತಾನಕ್ಕೆ ಕಳುಹಿಸಲಾದ ಎಚ್ಚರಿಕೆಗಳನ್ನ ಮಾನವೀಯ ಆಧಾರದ ಮೇಲೆ ನೀಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಮೊದಲ ಬಾರಿಗೆ ಎಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ. ತಾವಿ ನದಿಯಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ನಾವು ನಿನ್ನೆ ಮತ್ತು ಇಂದು ಮತ್ತೊಂದು ಎಚ್ಚರಿಕೆಯನ್ನು ನೀಡಿದ್ದೇವೆ. ಭಾರತೀಯ ಪ್ರದೇಶಗಳಲ್ಲಿ ಅತಿಯಾದ ಮಳೆ ಆಗ್ತಾ ಇರೋದ್ರಿಂದ ಕೆಲವು ಅಣೆಕಟ್ಟುಗಳ ದ್ವಾರಗಳನ್ನ ತೆರೆಯಬೇಕಾಯಿತು ಅನ್ನೋದನ್ನ ತಿಳಿಸಲಾಗಿದೆ.
ಗಡಿಯುದ್ದಕ್ಕೂ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟ ತಪ್ಪಿಸಲು ಹೊಸ ಪ್ರವಾಹದ ಎಚ್ಚರಿಕೆಗಳನ್ನ ಮುಂಜಾಗೃತವಾಗಿ ತಿಳಿಸಲಾಗಿದೆ. ತಾವಿ ನದಿಯಿಂದ ಅನೇಕ ಉಪಯೋಗಗಳು ಇವೆ. ಇಲ್ಲಿನವರ ಜೀವನಾಡಿಯೂ ಆಗಿದೆ. ಆದ್ರೆ ಇದೇ ನದಿ ಈಗ ಕಲುಷಿತವಾಗ್ತಾ ಇದೆ. ಮತ್ತೊಂದು ಕಡೆ ಇದಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಿರೋ ಸೇತುವೆ ಕೂಡ ಪದೇ ಪದೇ ಕುಸಿದು ಬೀಳ್ತಾ ಇದೆ. ಇದು ಕಳಪೆ ಕಾಮಗಾರಿಯ ಪರಿಣಾಮವೋ ಇಲ್ಲ ಪ್ರವಾಹದಿಂದ ಆಗೋ ಅನಾಹುತವೋ ಗೊತ್ತಿಲ್ಲ. ಆದ್ರೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅನ್ನೋದು ಇಲ್ಲಿನವರ ಆಗ್ರಹ. ನಮಸ್ಕಾರ.